ಅವರಿಗೆ ತಕ್ಕನಾದ ಉತ್ತರ. ಅರೆಸೇನಾ ಮುಖ್ಯಸ್ಥರೊಂದಿಗೆ ಅಮಿತ್ ಶಾ ಚರ್ಚೆ. ಬಿಎಸ್ಎಫ್, ಸಿಐಎಸ್ಎಫ್, ಸಿಆರ್ಪಿಎಫ್ ಮುಖ್ಯಸ್ಥರ ಜೊತೆ ಚರ್ಚೆಯಾಗಿದೆ. ಅಮಿತ್ ಶಾಗೆ ಗಡಿ ಪರಿಸ್ಥಿತಿ ಹೇಗಿದೆ ಆ ಬಗ್ಗೆ ಬಿಎಸ್ಎಫ್ನ ಡಿಜಿ ವಿವರಿಸಿದ್ದಾರೆ. ಅರೆಸೇನಾ ಮುಖ್ಯಸ್ಥರೊಂದಿಗೆ ಅಮಿತ್ ಶಾ ಚರ್ಚೆಯನ್ನ ನಡೆಸಿದ್ದಾರೆ. ಒಂದಾದ ಮೇಲೊಂದಂತೂ ಸಭೆ ಚರ್ಚೆಗಳಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಒಂದು ಕಡೆ ನುಗ್ಗಿ ಹೊಡಿತಾ ಇದೆ ಭಾರತ. ಜೊತೆಗೆ ಪಾಕಿಸ್ತಾನದಿಂದ ನುಗ್ಗಿ ಬರ್ತಾ ಇರುವಂತಹ ಪ್ರತಿಯೊಂದು ಕ್ಷಿಪಣಿಗಳನ್ನ, ಡ್ರೋನ್ಗಳನ್ನ ಧ್ವಂಸಗೊಳಿಸ್ತಾ ಇದೆ ಭಾರತ. ಈಗಾಗಲೇ ರಕ್ಷಣಾ ಇಲಾಖೆ ಕೂಡ ಅಧಿಕೃತ ಮಾಹಿತಿಯನ್ನ ನೀಡಿದೆ. ಈವರೆಗೂ ಯಾವುದೇ ಜೀವಹಾನಿಯಾಗದೆ, ಆಸ್ತಿಪಾಸ್ತಿ ಹಾನಿಯಾಗದಂತೆ ನಿರ್ವಹಣೆ ಮಾಡಿದ್ದೀವಿ. ಸೇನೆ ಇದೆ ನಿಮ್ಮ ಸುರಕ್ಷತೆಗೆ. ಭಾರತೀಯರ ಸುರಕ್ಷತೆಗಾಗಿ ನಮ್ಮ ಸೇನೆ ಸದಾ ಸಜ್ಜಾಗಿದೆ, ಸಿದ್ಧ ಆಗಿದೆ, ನಿಶ್ಚಿಂತೆಯಿಂದಿರಿ ಎನ್ನುವಂತಹ ಸಂದೇಶವನ್ನ ರವಾನಿಸಿದೆ. ಜೊತೆಗೆ ನಾವೀಗ ನೋಡ್ತಾ ಇದೀವಿ ಎಚ್ಚರಿಕೆ ಸಂದೇಶ. ಇದು ಬ್ಲಾಕ್ಔಟ್ ಬಗ್ಗೆ ಎಚ್ಚರಿಕೆ ಸಂದೇಶ. ಅಂದ್ರೆ ಜನರಿಗೆ ಅಪಾಯ ಇದೆ ಅಂತ ಅನ್ನೋದ್ರ ಬಗ್ಗೆ ಎಚ್ಚರಿಕೆ ಕೊಡ್ತಾ ಇರೋದು. ಜೊತೆಗೆ ಎಲ್ಲ ಕಡೆಗಳಲ್ಲೂ ಕೂಡ ಲೈಟ್ಗಳನ್ನ ಬಂದ್ ಮಾಡಿ ತಮ್ಮ ತಮ್ಮ ಮನೆಗೆ ತೆರಳಿ ಓಡಾಡಬೇಡಿ ಅನ್ನುವಂತ ಸೂಚನೆಯನ್ನು ಕೊಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಸೇನೆಗೆ ಮಾಡುವಂತಹ ಬಹಳ ದೊಡ್ಡ ಉಪಕಾರ ಅಂತಂದ್ರೆ ಪ್ರತಿಯೊಂದು ಸೂಚನೆಯನ್ನ ಪರಿಪಾಲನೆ ಮಾಡೋದು. ಯಾವುದೇ ಸೂಚನೆ ಬಂದರೂ ಕೂಡ ಯಾವುದೇ ಪ್ರಶ್ನೆಯನ್ನೆತ್ತದೆ ಅದನ್ನ ಪರಿಪಾಲನೆ ಮಾಡೋದು. ಯಾಕಂದ್ರೆ ನಮ್ಮ ಸೇನೆಗೆ ಗೊತ್ತು ನಮಗೆ ಯಾವ್ದು ಒಳಿತು ಅಂತ. ಹಾಗಾಗಿಯೇ ಭಾರತದ ಪ್ರಧಾನಿ ಸರ್ವಾಧಿಕಾರವನ್ನ ಕೊಟ್ಟಿದ್ದಾರೆ ಸೇನೆಗೆ. ನಿಮಗೆ ನಾನು ಫ್ರೀ ಹ್ಯಾಂಡ್ ಕೊಡ್ತಾ ಇದ್ದೀನಿ, ನಿರ್ವಹಿಸಿ ಅಂತ. ಹಾಗಾಗಿಯೇ ಯಾವ ಮಿಸೈಲ್ಗಳ ಅಟ್ಯಾಕ್ ಮಾಡೋದಕ್ಕೆ ಪಾಕಿಸ್ತಾನ ಮುಂದಾದ್ರೂ ಪ್ರತಿಯೊಂದನ್ನು ಉಡಿಸ್ ಮಾಡ್ತಾ ಇದೆ ಭಾರತ. 4 ಕಡೆ ಏರ್ ಡಿಫೆನ್ಸ್ ಅನ್ನ ಧ್ವಂಸಗೊಳಿಸಿದೆ ಪಾಕಿಸ್ತಾನದ್ದು ಭಾರತ. ದೊಡ್ಡ ದೊಡ್ಡ ಹೊಡೆತಗಳನ್ನ ಕೊಡ್ತಾ ಇದೆ ಭಾರತ. ಜೊತೆಗೆ ಪಾಕಿಸ್ತಾನದಿಂದ ಯಾವ ದಾಳಿ ಆಗ್ತಾ ಇದ್ರು ಪ್ರತಿಯೊಂದನ್ನು ಕೂಡ ಆ ದಾಳಿಯನ್ನ ವಿಫಲಗೊಳಿಸುವಲ್ಲಿ ಸಫಲ ಆಗಿದೆ ಭಾರತ. ಈ ಬಗ್ಗೆ ರಕ್ಷಣಾ ಇಲಾಖೆಯೇ ಅಧಿಕೃತವಾಗಿ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದೆ. ಲಾಹೋರ್, ಮುಲ್ತಾನ್, ಸರ್ಗೋದಾ, ಫೈಸಲಾಬಾದ್ ಈ 4 ಕಡೆಗಳಲ್ಲಿ ಪಾಕಿಸ್ತಾನದ ಏರ್ ಡಿಫೆನ್ಸ್ ಅನ್ನ ಧ್ವಂಸಗೊಳಿಸಲಾಗಿದೆ. ಮೂಲಕ್ಕೆ ಹೊಡೆತ ಕೊಡಲಾಗ್ತಾ ಇದೆ. ಒಂದೊಂದು ಹೊಡೆತವು ಪಾಕಿಸ್ತಾನವನ್ನ ನಲಗಿಸ್ತಾ ಇದೆ. ಪ್ರತಿಯೊಂದು ಪಾಕಿಸ್ತಾನದ ದಾಳಿಯನ್ನ ವಿಫಲಗೊಳಿಸ್ತಾ ಇದೆ. ಜೊತೆಗೆ ಯಾವುದೇ ಜೀವ ಹಾನಿಯಾಗದೆ, ಆಸ್ತಿಪಾಸ್ತಿಗೆ ಹಾನಿಯಾಗದ ರೀತಿಯಲ್ಲಿ ಪಾಕಿಸ್ತಾನದ ಪ್ರತಿಯೊಂದು ದಾಳಿಯನ್ನು ಕೂಡ ತಡೆಯುವಲ್ಲಿ ಯಶಸ್ವಿಯಾಗಿದೆ ನಮ್ಮ ಸೇನೆ. ಸಂಜೆ ಕೂಡ ನಾವು ಗಮನಿಸಿದ್ವಿ ಹೇಗೆ ಅಮೃತ್ಸರದಲ್ಲಿ ಒಂದು ಕ್ಷಿಪಣಿ ದಾಳಿ ಮಾಡೋದಕ್ಕೆ ಪ್ರಯತ್ನ ಪಡ್ತು ಪಾಕಿಸ್ತಾನ, ಅದನ್ನ ಹೊಡೆದು ಹಾಕಿದ್ರು ಅಂತ. ಸಫಲ ಆಗ್ಲಿಲ್ಲ. ಅಲ್ಲೇ ಎಚ್ಚೆತ್ಕೊಳ್ಬೇಕಿತ್ತು ಪಾಕಿಸ್ತಾನ. ಆದ್ರೆ ಮಾಡ್ತಾ ಇರೋದೇನು, ಉಗ್ರರನ್ನ ಕರ್ಕೊಂಡು ಉಗ್ರರ ಮೂಲಕ ದಾಳಿಯನ್ನು ಮಾಡುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾ ಇದೆ. ಆದ್ರೆ ಪ್ರತಿಯೊಂದು ದಾಳಿಯನ್ನು ಕೂಡ ಯಶಸ್ವಿಯಾಗಿ ತಡೆಯೋದ್ರಲ್ಲಿ ನಮ್ಮ ಸೇನೆ ಸಫಲ ಆಗಿದೆ. ಭಾರತ ತನ್ನ ಸಾರ್ವಭೌಮತ್ವವನ್ನ, ಪ್ರತಿಯೊಬ್ಬ ಭಾರತೀಯರನ್ನ ರಕ್ಷಿಸೋದಕ್ಕೆ ಸಿದ್ಧ ಇದೆ. ಭಾರತೀಯ ರಕ್ಷಣಾ ಸಚಿವಾಲಯ ಈ ಬಗ್ಗೆ ಟ್ವೀಟ್ ಮಾಡಿದೆ, ಅಧಿಕೃತ ಮಾಹಿತಿಯನ್ನ ಕೊಟ್ಟಿದೆ. ಎಲ್ಲ ಮಿಸೈಲ್ಗಳನ್ನ, ಪಾಕಿಸ್ತಾನದ ಎಲ್ಲ ಡ್ರೋನ್ ಮಿಸೈಲ್ ಎಲ್ಲವನ್ನ ಧ್ವಂಸ ಮಾಡಿದೀವಿ. ಜಮ್ಮು, ಪಠಾನ್ಕೋಟ್, ಉಧಂಪುರ್ನಲ್ಲಿ ದಾಳಿ ಪ್ರಯತ್ನ ಆಯಿತು. ಆದ್ರೆ ಭಾರತ ಎಲ್ಲವನ್ನ ಕ್ಷಿಪ್ರವಾಗಿ ಪ್ರತಿಯೊಂದು ದಾಳಿಯನ್ನು ಕೂಡ ಹತ್ತಿಕ್ಕಿದೆ. ಇದನ್ನ ನಮ್ಮ ರಕ್ಷಣಾ ಸಚಿವಾಲಯ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿದೆ. ಒಂದು ಕಡೆ ದಾಳಿ, ಅದನ್ನು ತಡೆಯುವ ಪ್ರಯತ್ನಗಳಾಗ್ತಾ ಇದೆ, ಮತ್ತೊಂದೆಡೆ ಎಚ್ಚರಿಕೆಯ ಸಂದೇಶ. ಎಸ್ ಪ್ರತಿಮಾ, ಇದು ಆಪರೇಷನ್ ಸಿಂಧೂರ್ ಚಾಪ್ಟರ್ 2 ನಾವು ನೋಡ್ತಾ ಇದ್ದೀವಿ. ನಿನ್ನೆಯಿಂದ ಪಾಕಿಸ್ತಾನಕ್ಕೆ ನಿರಂತರವಾಗಿ ದೀಪಾವಳಿ. ಯಾಕಂದ್ರೆ ನೋಡ್ತಾ ಇದ್ದೀವಿ ಬ್ಯಾಕ್ ಟು ಬ್ಯಾಕ್ ಹೇಗೆ ಅಟ್ಯಾಕ್ ಆಗ್ತಾ ಇದೆ. ಯಾವತ್ತೂ ಆಗ್ಬೇಕಾಗಿತ್ತು ಇದು. ಬಹಳ ಬಾರಿ ಟ್ರಿಗರ್ ಮಾಡಿ 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 ಇಲ್ಲಿವರೆಗೂ ಕೂಡ ಶಾಂತಿ ಅಂತ ಅಥವಾ ಯಾವ ರೀತಿಯಾಗಿ ಉತ್ತರ ಕೊಡಬೇಕು, ಯಾವ ಸಂದರ್ಭ, ಇಡೀ ಭಾರತದ ಜನತೆ ಕಾಯ್ತಾ ಇದ್ರು. ಆದ್ರೆ ಇವತ್ತಿನ ದಿನ ಇಡೀ ಭಾರತ ಎಚ್ಚರಾಗಿದ್ದು ಇದೆಲ್ಲ ವಿದ್ಯಮಾನಗಳನ್ನ ಗಮನಿಸ್ತಾ ಇದೆ. ಭಾರತ ಸರ್ಕಾರದಿಂದ 8,000 ಟ್ವಿಟರ್ ಖಾತೆಗಳನ್ನ ಬ್ಯಾನ್ ಮಾಡಲಾಗಿದೆ. ಬರೀ ಇನ್ನು ನೇರ ಅಟ್ಯಾಕ್ ಜೊತೆಗೆ ಒಂದಷ್ಟು ಡಿಜಿಟಲ್ ಸ್ಟ್ರೈಕ್ ಕೂಡ ಆಗ್ತಾ ಇದೆ. ಸದ್ಯಕ್ಕೆ ನಾವು ನೋಡ್ತಾ ಇದ್ದೀವಿ ಜನರಿಗೆ ಅಪಾಯದ ಬಗ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇರೋದು. ಬ್ಲ್ಯಾಕ್ಔಟ್ ಬಗ್ಗೆ ಈಗ ತಿಳಿಸಲಾಗ್ತಾ ಇದೆ. ಎಲ್ಲರೂ ಕೂಡ ತಮ್ಮ ಮನೆ ಸೇರಬೇಕು, ಹಾಗೆ ತಮ್ಮ ಲೈಟ್ಗಳನ್ನ ಸುತ್ತಮುತ್ತ ಇರುವಂಥ ಅಂಗಡಿಗಳಿರ್ಬೋದು, ಮನೆ ಇರ್ಬೋದು, ಎಲ್ಲ ಕಡೆ ಕೂಡ ಕಂಪ್ಲೀಟ್ ಆಗಿ ಬ್ಲ್ಯಾಕ್ಔಟ್ ಆಗಬೇಕು ಅನ್ನೋ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಲಾಗ್ತಾ ಇದೆ. ಪಾಕಿಸ್ತಾನದ ದಾಳಿಯನ್ನ ನಿರಂತರವಾಗಿ ಅವರು ಹಮಾಸ್ ಮಾದರಿಯಲ್ಲಿ ಹೇಗೆ ದಾಳಿಯನ್ನ ಮಾಡಲಾಗಿತ್ತು ಅದೇ ಶೈಲಿಯ ದಾಳಿಯನ್ನ ಶುರು ಮಾಡಿದ್ರು.
ಡ್ರೋನ್ಗಳನ್ನ ಈಗ ಇಂಟರ್ಸೆಪ್ಷನ್ ಮಾಡಲಾಗ್ತಾ ಇದೆ. S-400 ಮೂಲಕ ಅದ್ಭುತವಾಗಿ ಈಗ ಏರ್ ಡಿಫೆನ್ಸ್ ಸಿಸ್ಟಮ್ ಕೆಲಸ ಮಾಡ್ತಾ ಇದೆ. ಆ ಮೂಲಕ ಪಾಕಿಸ್ತಾನದ ಶಕ್ತಿ ಏನಿದೆ ಅದು ಡೇ ಒನ್ನಲ್ಲೇ ಎಕ್ಸ್ಪೋಸ್ ಆಗೋಕೆ ಶುರುವಾಗಿದೆ. ನಾವೀಗ ನೋಡ್ತಿರೋ ಹಾಗೆ ಎರಡು ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ ನಿಮಗೆ. ಒಂದು ಬ್ಲ್ಯಾಕ್ಔಟ್ ಬಗ್ಗೆ ಎಚ್ಚರಿಕೆಯ ಸಂದೇಶ, ಮತ್ತೊಂದು ಕಡೆ ಪಾಕ್ ದಾಳಿಯನ್ನ ಭಾರತ ಹೇಗೆ ಬ್ಯಾಕ್ ಟು ಬ್ಯಾಕ್ ವಿಫಲಗೊಳಿಸ್ತಾ ಇದೆ ಅಂತ. ಗಡಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಘರ್ಷಣೆ ಹೆಚ್ಚಾಗ್ತಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇವತ್ತು ಜಮ್ಮು ಏರ್ಪೋರ್ಟ್ ನಿಂದ ಅಟ್ಯಾಕ್ ಶುರುವಾಯಿತು. ಅದಾದ ನಂತರ ಈಗ ಡಿಫೆನ್ಸ್ ನಿಂದ ಕೂಡ ಟ್ವೀಟ್ ಬಂದಿದೆ.